ಕ್ಲಾಸಲ್ಲಿ ನಾವು ಆಗಲೇ ಎ ಪಿ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸ್, ಸೀರೀಸು, ಮತ್ತು ನಾವು ಒಂದು ಫಾರ್ಮುಲಾನು ಕಲ್ತ್ಕೊಂಡಿದ್ದೀವಿ. ರಿಕಾಲ್ ಮಾಡೋಣ. ಸೊ ಏನು ಕಲ್ತಿದ್ವಿ? ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಏನು ಕೊಡ್ತಿತ್ತು? nth ಟರ್ಮ್, ಆ ಸೀರೀಸದ nth ಟರ್ಮ್ ಏನು ಅಂತ ನಾವು ಎ ಎನ್ ಇಂದ ಕಂಡು ಹಿಡಿತಿದ್ವಿ. ಇವತ್ತು ನಾವು ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಹೋಗೋಣ. ಸಮ್ ಆಫ್ ಎನ್ ಟರ್ಮ್ಸ್ ಆಫ್ ಎನ್ ಎ ಪಿ ಕಳೆಯೋಣ. ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? nth ಟರ್ಮ್ ಇದು, nth ಟರ್ಮನ್ನು ನಾವು ಎ ಎನ್ ಅಂತ ಕರಿತಿದ್ವಿ. ಸಮ್ ಆಫ್ ಎನ್ ಟರ್ಮ್ಸ್ ಆಫ್ ಎನ್ ಎ ಪಿನ ನಾವು ಎಸ್ ಎನ್ ಅಂತ ಕರಿತೀವಿ. ಸೊ ಫಸ್ಟ್ ಫಾರ್ಮುಲಾ ಏನು ಅಂತ ನೋಡೋಣ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಯಾಕೆ ಈ ಫಾರ್ಮುಲಾ ಅದೆಲ್ಲ ಮುಂದಕ್ಕೆ ನೋಡೋಣ. ಫಸ್ಟ್ ಏನಿದು ಅಂತ ಅರ್ಥ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಎಕ್ಸಾಂಪಲ್ ನೋಡೋಣ. ಸೊ ಬ್ಯಾಂಗ್ಳೂರ್ ಅಂದರೆ ಏನು ಜ್ಞಾಪಕ ಬರುತ್ತೆ ಎಲ್ಲರಿಗೂ? ಟ್ರಾಫಿಕ್. ಮೋಸ್ಟ್ ಕಾಮನ್ ಥಿಂಗ್ ಎಲ್ಲರಿಗೂ ಬ್ಯಾಂಗ್ಳೂರ್ ಅಂದರೆ ಟ್ರಾಫಿಕ್ಕೇ ಫಸ್ಟಿಗೆ ಜ್ಞಾಪಕ ಬರೋದು. ಸೊ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಸಿಲ್ಕ್ ಬೋರ್ಡ್ ರೋಡ್ ಜಂಕ್ಷನ್ ತೊಗೊಳ್ಳೋಣ. ಏನಾಗುತ್ತೆ ಇವಾಗ? 10 o'clock ಬೆಳಗ್ಗೆ ಸಕ್ಕ ಟ್ರಾಫಿಕ್ ಇರುತ್ತೆ, 10 AM. ಫಾರ್ ಎಕ್ಸಾಂಪಲ್ ಎಲ್ಲ ಕಾರ್ಸು ಇಲ್ಲಿಂದ ಬರ್ತಿದೆ ಅಂತ ಕನ್ಸಿಡರ್ ಮಾಡೋಣ. 10:01 AM ಲೆಟ್ಸ್ ಸೇ 2 ಕಾರ್ಸ್ ಪಾಸ್ ಆಗ್ತಿದೆ ಜಂಕ್ಷನ್ನ. ಸೊ 10:01ಗೆ 2 ಕಾರ್ಸ್ ಪಾಸ್ ಆಗ್ತಿದೆ. ನೆಕ್ಸ್ಟ್ ನಿಮಿಷದಲ್ಲಿ 4 ಕಾರ್ಸ್ ಪಾಸ್ ಆಗ್ತಿದೆ ಅಣ್ಣನ. ಆಮೇಲೆ 10:03 6 ಕಾರ್ಸ್, 8 ಕಾರ್ಸ್ ಆ್ಯಂಡ್ ಸೋ ಆನ್. ಏನಾಗ್ತಿದೆ? ಇದು ಒಂದು ಸೀರೀಸ್ ಫಾರ್ಮ್ ಆಗ್ತಿದೆ ತಾನೆ. ಸೊ 2 4 6 8 ಆ್ಯಂಡ್ ಸೋ ಆನ್. ನಾನಿವಾಗ ಕ್ವೆಶನ್ ಕೇಳ್ತಾ ಇದ್ದೀನಿ, 10:30ಗೆ ಎಷ್ಟು ಕಾರ್ಸ್ ಪಾಸ್ ಆಗಿರುತ್ತೆ? 10 o'clock ನಾವು ಕೌಂಟ್ ಶುರು ಮಾಡಿದ್ವಿ. 10:30 ಹೊತ್ತಿಗೆ ಟೋಟಲ್ ಆಗಿ ಎಷ್ಟು ಕಾರ್ಸ್ ಪಾಸ್ ಆಗ್ತಿದೆ ಸಿಲ್ಕ್ ಬೋರ್ಡ್ ಜಂಕ್ಷನ್? ಇದನ್ನು ಕೇಳಿದಾಗ ಏನು ಉತ್ತರ ಬರುತ್ತೆ ನಿಮ್ಮ ತಲೆಯಲ್ಲಿ? ಅಕಸ್ಮಾತ್ ನೀವು ಅಂದ್ಕೊಂಡ್ರೆ ಓ ಈಸಿ ಅಕ್ಕ, ಸುಮ್ಮನೆ A30 ಫೈಂಡ್ ಔಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಐ ವುಡ್ ಆಸ್ಕ್ ಯು ಇನ್ನೊಂದ್ಸಲಿ ಯೋಚನೆ ಮಾಡಿ. ಏನಕ್ಕೆ? A30 ಅಂದರೆ ಏನು ಸಿಗತ್ತೆ? A30 ಅಂದರೆ ನಾವು A ಪ್ಲಸ್ ಎನ್ ಮೈನಸ್ 1 ಡಿ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನು ಸಿಗುತ್ತೆ? 2 ಪ್ಲಸ್ 30 ಮೈನಸ್ 1 ಇಂಟು ಡಿ ಎಷ್ಟು? 2. ಇದನ್ನು ಸಾಲ್ವ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ? 60 ಸಿಗುತ್ತೆ. ಯಾಕೆ ಇದು ಇನ್ಕರೆಕ್ಟು? A30 ನಮಗೆ ಏನಂತಿದೆ ಅಂದರೆ 10:30 ಹೊತ್ತಿಗೆ ಆ ನಿಮಿಷದಲ್ಲಿ ಎಷ್ಟು ಕಾರ್ ಪಾಸ್ ಆಗ್ತಿದೆ ಹೇಳುತ್ತೆ. ಟೋಟಲ್ ಆಗಿ 10 ಇಂದ 10:30 ತನಕ ಎಷ್ಟು ಕಾರ್ ಪಾಸ್ ಆಯಿತು ಅಂತ ಅದು ಐಡಿಯಾ ಕೊಡ್ತಿಲ್ಲ ನಮಗೆ ಈ ಫಾರ್ಮುಲಾ. ಈ ಫಾರ್ಮುಲಾ ಬರೀ ಆ ನಿಮಿಷದಲ್ಲಿ ಎಷ್ಟು ಕಾರ್ ಪಾಸ್ ಆಗ್ತಿದೆ ಹೇಳ್ತಿದೆ. ಬಟ್ ನಮಗೆ ಏನು ಗೊತ್ತಾಗಬೇಕು? 10 ಇಂದ 10:30 ತನಕ ಎಷ್ಟು ಕಾರ್ ಪಾಸ್ ಆಯಿತು ಅಂತ ಗೊತ್ತಾಗಬೇಕು. ಸೊ ಏನು ನಮಗೆ ಆ್ಯಕ್ಚುಲಿ ಬೇಕು? 2 ಪ್ಲಸ್ 4 ಪ್ಲಸ್ 6 ಪ್ಲಸ್ 8 ಪ್ಲಸ್ ಆ್ಯಂಡ್ ಸೋ ಆನ್. ಸೊ ಇದನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ, ಇದನ್ನು ತಿಳ್ಕೊಳ್ಬೇಕು ಅಂದರೆ ನಾವು ಈ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. ಹೇಗೆ ಅಪ್ಲೈ ಮಾಡಿದ್ದು ಇದನ್ನು? S30, ಯಾಕಂದರೆ 30 ಟರ್ಮ್ಸ್ ಇದು ಸಮ್ ಬೇಕು ನಮಗೆ. S30 ಇಸ್ ಈಕ್ವಲ್ ಟು n ಬೈ 2. n ಅಂದರೆ ಮತ್ತೆ 30 ಟರ್ಮ್ಸ್. ಸೊ 30/2 ಇಂಟು 2 ಇಂಟು ಎ. ಮುಂಚೆ ಬರೀ ಎ ತೊಗೊಳ್ತಿದ್ವಿ, ಇಲ್ಲಿ 2a ತೊಗೊಳ್ತಾ ಇದ್ವಿ. ಎ ಎಷ್ಟು? 2. ಸೊ 2 ಇಂಟು ಎ ನಮಗೆ ಎಷ್ಟಾಗುತ್ತೆ? 2 ಇಂಟು 2 ಪ್ಲಸ್ n ಮೈನಸ್ 1 ಇಂಟು ಡಿ, ಇದ್ರ ಥರಾನೇ. ಸೊ 30 ಮೈನಸ್ 1 ಇಂಟು 2. ಇದನ್ನು ಇವಾಗ ಸಾಲ್ವ್ ಮಾಡೋಣ. ಸೊ ಎಷ್ಟು ಸಿಗುತ್ತೆ? 30/2, 2 1s 2 15s 15 ಇಂಟು 4 ಪ್ಲಸ್ 29 ಇಂಟು 2. ಹೇಗೆ ಮಾಡೋದನ್ನ? 15 ಇಂಟು 4 ಪ್ಲಸ್ 29 ಇಂಟು 2 58. ಸೊ 15 ಇಂಟು 58 ಪ್ಲಸ್ 4 62. ಹೇಗೆ ಕ್ವಿಕ್ಲಿ ಸಾಲ್ವ್ ಮಾಡೋದನ್ನ? 62 ಇಂಟು 15, 15 2s 30, 15 6s 90. ಸೊ 930. ಸೊ ಏನು ಸಿಗ್ತದೆ ನಮಗೆ? 930. ಏನಿದ್ರ ಅರ್ಥ? 10 ಇಂದ 10:30 ತನಕ ಸಿಲ್ಕ್ ಬೋರ್ಡ್ ಜಂಕ್ಷನ್ನ 930 ಕಾರ್ಸ್ ಪಾಸ್ ಆಗ್ತದೆ ಅಂತ. ಓಕೆ, ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನೋಡೋಣ. SN ನಾವು ಇನ್ನೊಂದು ಥರನೂ ಬರಿಬೋದು. n/2 ಇಂಟು A ಪ್ಲಸ್ L ಅಂತ ಯೂಶಲಿ ಬರಿತೀವಿ. ಎ ಏನು? ಫಸ್ಟ್ ಟರ್ಮ್, ಇದಾಗಲೇ ನಮಗೆ ಗೊತ್ತು. ಎಲ್ ಏನು? ಎಲ್ ಅಂದರೆ ಲಾಸ್ಟ್ ಟರ್ಮ್. ಇಷ್ಟೊತ್ತಿಗೂ ನಾವು ಎಲ್ ಏನು ಬರೀತಿದ್ವಿ? ಎ ಎನ್ ಅಂತ ಬರೀತಿದ್ವಿ ತಾನೆ. nth ಟರ್ಮ್ ಕಂಡುಹಿಡಿಬೇಕು ಅಂದರೆ ಎ ಎನ್ ಬರೀತಿದ್ವಿ. ಎ ಎನ್ ಎಷ್ಟು?
ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದಾಗಲೇ ಮೋರ್ ದ್ಯಾನ್ 100 ಟೈಮ್ಸ್ ಓದಿದ್ದೀವಿ. ಸೊ ಇದನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಎ ಪ್ಲಸ್ ಎಲ್ ಮತ್ತು ಎ ಎನ್ ಸೇಮ್ ಈ ಕೇಸಲ್ಲಿ. ಸೊ ಏನಂತ ಹಾಕೋಣ, ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಸಿಂಪ್ಲಿಫೈ ಮಾಡೋಣ ಇದನ್ನು. ಏನು ಸಿಗತ್ತೆ, ಎನ್ ಬೈ ಟು ಇಂಟು ಎ ಪ್ಲಸ್ ಎ ಇದೆ, ಸೊ 2a ಆಯಿತು, ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಈ ಇಕ್ವೇಷನು ಮತ್ತು ಈ ಇಕ್ವೇಷನು ಇದು 1 ಇದು 2 ಅಂದರೆ 1 ಮತ್ತು 2 ಸೇಮಾ? ಎಸ್. ಸೊ ಈ ಇಕ್ವೇಷನ್ ಮತ್ತು ಈ ಇಕ್ವೇಷನ್ ಆ್ಯಕ್ಚುಲಿ ಸೇಮ್. ಯಾವಾಗಲಾದರೂ ನಮ್ಮ ಕ್ವೆಶನಲ್ಲಿ ಒಂದು ಸೀರೀಸ್ ಇರುತ್ತೆ, ನಮಗೆ ಆಗಲೇ ಲಾಸ್ಟ್ ಟರ್ಮ್ ಗೊತ್ತಿದೆ ಅಂದರೆ ಡೈರೆಕ್ಟಾಗಿ ಲಾಸ್ಟ್ ಟರ್ಮ್ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಲಾಸ್ಟ್ ಟರ್ಮ್ ಗೊತ್ತಿಲ್ಲ ಅಂದರೆ ನಮಗೆ ಫಾರ್ ಎಕ್ಸಾಂಪಲ್ ಬರೀ 2 4 6 ಡಾಟ್ 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 ಅಂತ ಹಾಕಿದರೆ ಅವಾಗ ಇದನ್ನು ಯೂಸ್ ಮಾಡೋಣ. ಬಟ್ ನಮಗೆ ಅಕಸ್ಮಾತ್ 2 4 6 ಡಾಟ್ 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 ಅಂದ್ಬಿಟ್ಟು 60 ಅಂತ ಹಾಕಿದರೆ ಅವಾಗ ಡೈರೆಕ್ಟಾಗಿ 60 ಈ ಜಾಗದಲ್ಲಿ ಹಾಕ್ಬಿಟ್ಟು ಸಾಲ್ವ್ ಮಾಡ್ಬೋದು. ಸೊ ಸುಮ್ಮನೆ ಸಿಂಪ್ಲಿಫಿಕೇಶನ್ ಈಸಿ ಮಾಡಿದೆ. ಇದು ಆಲ್ಟರ್ನೇಟ್ ಫಾರ್ಮುಲಾನೂ ಇದೆ. ಎಲ್ ಏನೂ ಇಲ್ಲ, ಎಲ್ ಇಸ್ ನಥಿಂಗ್ ಬಟ್ ಎ ಎನ್, ಎಲ್ ಇಸ್ ಲಾಸ್ಟ್ ಟರ್ಮ್. ಸೊ ಫಸ್ಟ್ ಕ್ವೆಶನ್ ನೋಡೋಣ. ಎಕ್ಸಸೈಸ್ 1.3 ಸಾಲ್ವ್ ಮಾಡ್ತಾಯಿನಿ. 4ನೇ ತೊಗೊಂಡಿನಿ ಯಾಕಂದರೆ ಫ್ರ್ಯಾಕ್ಷನ್ಸ್ ಇದೆ, ಸ್ವಲ್ಪ ಡಿಫಿಕಲ್ಟ್ ಇರ್ಬೋದು. ಸೊ ಏನಾಗ್ತಿದೆ ಇಲ್ಲಿ 1/15, 1/12, 1/10 ಅಪ್ ಟು 11 ಟರ್ಮ್ಸ್ ಕೊಟ್ಟಿದ್ದಾರೆ. ಇದ್ರದ್ದು ಸಮ್ ಕಂಡುಹಿಡಿಬೇಕು. ಸೊ ಎಸ್ ಎನ್ ಕಂಡುಹಿಡಿಬೇಕು, ಎ ಎನ್ ಅಲ್ಲ. ಎಸ್ ಎನ್ ಫಾರ್ಮುಲಾ ಏನು ಮತ್ತೆ ಬರ್ಬಿಡೋಣ ಬೇಗ. ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಡೀ ಚಾಪ್ಟರಲ್ಲಿ 2 ಫಾರ್ಮುಲಾ ಇದೆ, ಕ್ಲಿಯರಾಗಿ ಅದನ್ನು ಗೊತ್ತಿರಬೇಕು. ಸೊ ಇಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡೋಣ, ಎನ್ ಏನು 11 ಟರ್ಮ್ಸ್ ಅಂತ ಆಗಲೇ ಕೊಟ್ಟಿದ್ದಾರೆ. ಸೊ ಎನ್ ಜಾಗದಲ್ಲಿ 11 ಹಾಕ್ಬೋದು. ಎಸ್ ಎನ್ ಇಸ್ ಈಕ್ವಲ್ ಟು 11/2. 2 ಇಂಟು ಎ. ಎ ಎಷ್ಟಿಲ್ಲಿ ಫಸ್ಟ್ ಟರ್ಮ್, ಹಿಂದಿನ ಎ ಎನ್ ಥರಾನೇ ಇಲ್ಲೂ ಎ ಫಸ್ಟ್ ಟರ್ಮ್ ಏನೇ. ಎ ಎಷ್ಟು 1/15 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಎಷ್ಟು 11, ಸೊ 11 ಮೈನಸ್ 1. ಡಿ ಎಷ್ಟು ಅದನ್ನು ಕಂಡುಹಿಡಿಬೇಕು. ಸೊ ಡಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಅಥವಾ ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್ ಅಂತ ಆಗಲೇ ನಾವು ನೋಡಿದ್ವಿ. ಸಿಮಿಲರ್ಲಿ 1/12 ಮೈನಸ್ 1/15 ಹೇಗೆ ಮಾಡೋದು, ಎಲ್ ಸಿ ಎಮ್ ಕಂಡುಹಿಡಿಬೇಕು. ಎಲ್ ಸಿ ಎಮ್ ಎಷ್ಟು 15 ಮತ್ತು 12ದು. ಅಕಸ್ಮಾತ್ ಗೊತ್ತಿಲ್ಲದೋದ್ರೆ ಪ್ಲೀಸ್ ಗೋ ಆ್ಯಂಡ್ ರಿವೈಸ್. ಸೊ ಎಲ್ ಸಿ ಎಮ್ ಇದ್ದು 60 ಆಗುತ್ತೆ. ಸೊ ನಾವು 60 ತೊಗೊಂಡ್ರೆ 12 ಇಂಟು ಎಷ್ಟು 60 5, ಇದು 4. ಸೊ ಎಷ್ಟಾಗುತ್ತೆ 1/60. ಸಾರಿ, ಸೊ ಇಲ್ಲೇನು ಹಾಕೋಣ 1/60. ಏನಾಗುತ್ತೆ ಇಲ್ಲಿ 11/2. ಇದನ್ನು ನಾನು ಎರೇಸ್ ಮಾಡಿಬಿಡ್ತೀನಿ. 11/2 ಇಂಟು 2/15 ಪ್ಲಸ್ 11 ಮೈನಸ್ 1 10, 10/60. ನೆಕ್ಸ್ಟ್ ಸ್ಟೆಪ್ ನೋಡೋಣ. 11/2 ಇಂಟು ಮತ್ತೆ ಇಲ್ಲಿ ಎಲ್ ಸಿ ಎಮ್ ತೊಗೊಳ್ಬೇಕು. 15 ಮತ್ತು 60 ಎಲ್ ಸಿ ಎಮ್ ಏನು 60ನೇ. ಇದು ಎಷ್ಟು ಸಲ ಮಲ್ಟಿಪ್ಲೈ ಮಾಡ್ತೀವಿ 4 ಸಲ. ಸೊ ನ್ಯೂಮರೇಟರ್ನು 4 ಸಲ ಮಲ್ಟಿಪ್ಲೈ ಮಾಡೋಣ. 2 ಇಂಟು 4 8. ಸೊ 8 ಪ್ಲಸ್ 10 ಡಿವೈಡೆಡ್ ಬೈ 60 ಎಷ್ಟಾಗತ್ತೆ ಇದು 11/2 ಇಂಟು 8 ಪ್ಲಸ್ 10 ಎಷ್ಟು 18. 18 ಡಿವೈಡೆಡ್ ಬೈ 60. ಇದನ್ನು ಸಿಂಪ್ಲಿಫೈ ಮಾಡೋಣ. 2 1s are 2, 2 ಇಂಟು 9 18. ಸೊ ಎಷ್ಟಾಗತ್ತೆ 11 ಇಂಟು 9 ಡಿವೈಡೆಡ್ ಬೈ 60. ಮತ್ತೆ ಸಿಂಪ್ಲಿಫೈ ಮಾಡ್ಬೋದಾ? ಎಸ್. ಎಷ್ಟು 3 ಇಂಟು 3, 3 ಇಂಟು 20. ಸೊ ಎಷ್ಟು ಉಳ್ಕೊಳ್ಳುತ್ತೆ 33/20. ಸೊ ದೇರ್ ಫೋರ್ ಎಸ್ ಎನ್ ಅಥವಾ ಎಸ್ 11 ಅಂತಾನು ಹಾಕ್ಕೊಳ್ಬೋದು ಇಸ್ ಈಕ್ವಲ್ ಟು 33/20. ಸೊ ಇವಾಗ ಸೆಕೆಂಡ್ ಕ್ವೆಶನ್ ನೋಡೋಣ. ಫಸ್ಟ್ನೇದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಮಗೆ ಲಾಸ್ಟ್ ಟರ್ಮ್ ಗೊತ್ತಿರಲಿಲ್ಲ, ಇಲ್ಲಿ ಬರೀ ಡಾಟ್ 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 ಹಾಕಿದರೆ. ಸೊ ನಾವು ಈ ಫಾರ್ಮುಲಾ ಯೂಸ್ ಮಾಡಿದ್ವಿ. ಇದರಲ್ಲಿ ನಮಗೆ ಲಾಸ್ಟ್ ಟರ್ಮ್ ಆಗಲೇ ಗೊತ್ತು. ಸೊ ನಾನು ಇನ್ನೊಂದು ಫಾರ್ಮುಲಾ ಯೂಸ್ ಮಾಡ್ತೀನಿ. ನೀವು ಇದನ್ನೂ ಯೂಸ್ ಮಾಡ್ಬೋದು, ಸೇಮ್ ಆನ್ಸರೇ ಸಿಗುತ್ತೆ. ಯಾಕೆಂದರೆ ಆ್ಯಕ್ಚುಲಿ ಸೇಮ್ ಏನೇ 2 ಫಾರ್ಮುಲಾ, ಬಟ್ ರೆಪ್ರೆಸೆಂಟೇಷನ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ ಏನು ಯೂಸ್ ಮಾಡ್ತೀನಿ, ಎಸ್ ಎನ್ ಈಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎಲ್. ಎಲ್ ಏನಿಲ್ಲಿ 84, ಎ ಏನು 7. ಸೊ ಏನಾಗುತ್ತೆ ಇಲ್ಲಿ ಫಸ್ಟ್ ನಾವು ಎನ್ ಕಂಡುಹಿಡಿಬೇಕು. ಎನ್ ಹೇಗೆ ಕಂಡುಹಿಡಿಯೋದು, ನೀವು 7ಇಂದ 84 ತನಕ ಕೌಂಟ್ ಮಾಡಿದ್ರೆ ತುಂಬ ಟೈಮ್ ಹೋಗುತ್ತೆ. ಬಟ್ ನಮಗೆ ಆಗಲೇ ಏನು ಗೊತ್ತು, ಎ ಎನ್ ಫಾರ್ಮುಲಾ ಗೊತ್ತು. ಸೊ ಎ ಎನ್ ಯೂಸ್ ಮಾಡಿಬಿಟ್ಟು ಎನ್ ಕಂಡುಹಿಡಿಯೋಣ. ಇವಾಗ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಎಷ್ಟು ಇಲ್ಲಿ 84.
84 is equal to a ಎಷ್ಟು 7 ಪ್ಲಸ್ ಎನ್ ನಮಗೆ ಗೊತ್ತಿಲ್ಲ, ಎನ್ ವೇರ್ ಟ್ರೈಂಗ್ ಟು ಫೈಂಡ್ ಔಟ್, ಕಂಡು ಹಿಡಿತಾ ಇದ್ದೀವಿ. ಸೊ ಎನ್ ಮೈನಸ್ 1 ಇಂಟು ಡಿ ಎಷ್ಟು 10 1/2 ಮೈನಸ್ 7. 10 1/2 ಮೈನಸ್ 7 ಹೇಗೆ ಸಾಲ್ವ್ ಮಾಡೋದು? ಮಿಕ್ಸ್ಡ್ ಫ್ರಾಕ್ಷನನ್ನು ಕನ್ವರ್ಟ್ ಮಾಡೋಣ. ಸೊ ಹೇಗೆ ಮಾಡೋದು ಇದನ್ನು? 10 ಇಂಟು 2 ಪ್ಲಸ್ 1 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ? 10 2s are 20, 21/2 ಆಗುತ್ತೆ. ದಟ್ ಈಸ್ ಆರ್ 10 1/2. ಸೊ ಹೇಗೆ ಇವಾಗ ಡಿಫ್ರೆನ್ಸ್ ಕಂಡು ಹಿಡಿಯೋದು? ಡಿ ಇಸ್ ಈಕ್ವಲ್ ಟು 21/2 ಮೈನಸ್ 7. ಎಲ್ ಸಿ ಎಮ್ ತೊಗೊಂಡ್ಬಿಟ್ಟು ಹೇಗೆ ಮಾಡೋದು? 21 ಮೈನಸ್ 14 ಡಿವೈಡೆಡ್ ಬೈ 2 ವಿಚ್ ಇಸ್ ಈಕ್ವಲ್ ಟು 7/2. 7/2 ಎಷ್ಟು? 3.5. 10.5 ಮೈನಸ್ 7 3.5 ಹಂಗೆ ವೆರಿಫೈಯು ಮಾಡ್ಕೊಳ್ಬೋದು. ಸೊ ಎಷ್ಟಾಗುತ್ತೆ ಇಲ್ಲಿ? ಇಂಟು 7/2. ಎನ್ಗೆ ಸಾಲ್ವ್ ಮಾಡೋಣ, ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್. ಸೊ ಇದನ್ನು ಇಲ್ಲಿ ತೊಗೊಂಡು ಹೋದರೆ ಎಷ್ಟಾಗುತ್ತೆ? 84 ಮೈನಸ್ 7 ಈಸ್ ಈಕ್ವಲ್ ಟು n ಮೈನಸ್ 1 ಇಂಟು 7/2. 84 ಮೈನಸ್ 7 77. 77 is equal to n minus 1 into 7/2. ಇದನ್ನು ಈ ಕಡೆ ಸೈಡ್ ತೊಗೊಂಡು ಹೋದರೆ 77 ಇಂಟು 2 ಡಿವೈಡೆಡ್ ಬೈ 7 ಉಲ್ಟಾ ಆಗುತ್ತೆ, is equal to n minus 1. 7 ones are 7 into 11 is equal to 77. 11 into 2 ಎಷ್ಟು? 22. So 22 is equal to n minus 1. ಇದೇನು ಇಂಪ್ಲೈ ಮಾಡುತ್ತೆ? n is equal to 22 plus 1. n is equal to 23. ಇವಾಗ ನಮಗೆ n ಸಿಕ್ತು, n ಈ ಫಾರ್ಮುಲಾಲ್ ಹಾಕ್ಬೋದು. ಸೊ ಏನಾಗುತ್ತೆ? S23. Sn ಅಂದರೆ S21ಇಂದ 23rd ಟರ್ಮ್ ತನಕ ನಾವು ಸಮ್ ಫೈಂಡ್ ಔಟ್ ಮಾಡ್ತಾ ಇದ್ವಿ. ಸೊ ಏನಾಗುತ್ತೆ ಇಲ್ಲಿ? 23/2 ಇಂಟು a ಪ್ಲಸ್ ಎಲ್ 7 ಪ್ಲಸ್ 84 ಎಷ್ಟಾಗತ್ತೆ? 23/2 ಇಂಟು 84 ಪ್ಲಸ್ 7 ಎಷ್ಟು? 91 ಡಿವೈಡೆಡ್ ಬೈ 2. ಇದನ್ನು ಕ್ವಿಕ್ಲಿ ಮಲ್ಟಿಪ್ಲೈ ಮಾಡಿ ನೋಡೋಣ ಎಷ್ಟಾಗತ್ತೆ ಅಂತ. ಸೊ ಇದನ್ನ ರೇಸ್ ಮಾಡ್ತೀನಿ. 91 ಇಂಟು 23. 3 ones are 3. 3 9s are 27. 0 ಇಲ್ಲಿ 2 ones are 2, ಇಲ್ಲಿ 18. ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 3 9 1 2093 ಸಿಗ್ತದೆ. ಸೊ ಎಷ್ಟಾಗ್ತದೆ ಇಲ್ಲಿ? 2093 ಡಿವೈಡೆಡ್ ಬೈ 2. ಕ್ವಿಕ್ಲಿ ಇದನ್ನು ಫೈಂಡ್ ಔಟ್ ಮಾಡೋಣ. 2093 ಡಿವೈಡೆಡ್ ಬೈ 2. 2 ಇಂಟು 1 ಇಲ್ಲಿ 1 ಇಲ್ಲಿ 0 ಇಲ್ಲಿ 4 ಇಲ್ಲಿ 1 3 ಇದೆ 6.5. ಸೊ ಎಷ್ಟು ಸಿಗ್ತದೆ ನಮಗೆ? S23 is equal to 1046.5. 0.5 ಹೇಗೆ ಬರಿಬೋದು? ಹಾಫ್ ಅಂತ ಬರಿಬೋದು ತಾನೆ. ಸೊ ಏನಾಗುತ್ತೆ ಇಲ್ಲಿ? 1046 1/2. ದೇರ್ ಇಸ್ ಯೋರ್ Sn. ಸೊ ಇವಾಗ ಥರ್ಡ್ ಕ್ವೆಶನ್ ನೋಡೋಣ. ಅದ್ರಲ್ಲಿ ಫೋರ್ತ್ ಒನ್ ಸಾಲ್ವ್ ಮಾಡ್ತಾ ಇದ್ದೀನಿ. A3 is equal to 15, S10 is equal to 125. ಫೈಂಡ್ D ಆ್ಯಂಡ್ A10 ಅಂತ ಹೇಳಿದ್ದಾರೆ. ಇಲ್ಲಿ ವೆರಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕು. A10 ಏನು, S10 ಏನು ಅಂತ. A10 ಅಂದರೆ 10ನೇ ಟರ್ಮ್ ಆ ಸೀರೀಸಲ್ಲಿ ಎಷ್ಟು ಅಂತ. S10 ಅಂದರೆ ಏನು? ಫಸ್ಟ್ನೇ ಟರ್ಮಿಂದ 10ನೇ ಟರ್ಮ್ನ ಎಲ್ಲದನ್ನು ಆ್ಯಡ್ ಮಾಡಿದ್ರೆ ಆ ಸಮ್ ಏನು ಸಿಗುತ್ತೋ ಅದನ್ನು S10 ಅಂತ ಇದ್ದೀವಿ. ಸೊ ನೋಡೋಣ ಹೇಗೆ ಮಾಡೋದು ಅಂತ. ನಮಗೆ ಆಗಲೇ 2 ಫಾರ್ಮುಲೆ ಗೊತ್ತು. ಏನದು? an is equal to a plus n minus 1 into d. A3 ಕೊಟ್ಟಿದ್ದಾರೆ. ಸೊ A3 ಎಷ್ಟಿಲ್ಲಿ? 15. 15 is equal to a plus n ಎಷ್ಟು? 3 ಅಂತ ಕೊಟ್ಟಿಯಾರಾಗಲೇ. 3 minus 1 into d. ನಾನು ಉಲ್ಟಾ ಮಾಡಿ ಬರೀತೀನಿ. ಸೊ a plus 3 minus 1 ಎಷ್ಟು? 2. a plus 2d is equal to 15. ಇದು ನಮ್ದು ಈಕ್ವೇಷನ್ 1 ಅಂತ ಬರ್ಕೊಂಡಿರೋಣ. ನೆಕ್ಸ್ಟ್ ಫಾರ್ಮುಲಾ ಏನು ಗೊತ್ತು Snಗೆ? Sn is equal to n/2 into 2a plus n minus 1 into d. S10 ಎಷ್ಟು? 125. ಸೊ 125 is equal to n ಎಷ್ಟಿಲ್ಲಿ? 10. ಸೊ 10/2 into 2a plus 10 minus 1 into d. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಸಿಗುತ್ತೆ? 10/2 ಎಷ್ಟು? 5. 5 into 2a plus 10 minus 1 9. 9 into d is equal to 125. ಇದನ್ನು ಮಲ್ಟಿಪ್ಲೈ ಮಾಡೋ ಬದಲು ಇಲ್ಲಿ ಮತ್ತು ಇಲ್ಲಿ ಕ್ಯಾನ್ಸಲ್ ಮಾಡ್ತೀನಿ ಸಿಂಪ್ಲಿಫೈ ಮಾಡೋದಕ್ಕೆ. ಸೊ ಇಲ್ಲಿ 5 ones are 5 into ಎಷ್ಟು? 125. 25 ಸಲಿ. ಸೊ ಏನು ಸಿಗ್ತದೆ? 2a plus 9d is equal to 25. ಇದು ನಂದು ಈಕ್ವೇಷನ್ 2 ಆಯಿತು. ಈಕ್ವೇಷನ್ 1 ಈಕ್ವೇಷನ್ 2 ಇದೆ, ಅದೆರಡು ಒಟ್ಟಿಗೆ ಸಾಲ್ವ್ ಮಾಡೋಣ. ಸೊ ಏನು ಸಿಗತ್ತೆ ನಮಗೆ?
a plus 2d is equal to 15 ಇದು equation 1. 2a plus 9d is equal to 25 ಇದು ನಮ್ಮ equation 2. equation 1 ನಾನು 2 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಯಾಕೆ 2? ನನಗೆ 2a ಮತ್ತು 2a ಸಿಕ್ಕಿದ್ರೆ ಕ್ಯಾನ್ಸಲ್ ಮಾಡ್ಬೋದು. ಸೊ ಏನಾಗುತ್ತೆ, ಇದನ್ನು 2 ಜೊತೆ ಮಲ್ಟಿಪ್ಲೈ ಮಾಡೋಣ ಇಂಟು 2. ಸೊ ಏನು ಸಿಗತ್ತೆ, 2a ಪ್ಲಸ್ 2 ಇಂಟು 2 4d ಈಸ್ ಈಕ್ವಲ್ ಟು 15 ಇಂಟು 2 ಎಷ್ಟು 30. ಇದನ್ನು ನಾನು ಸಬ್ಟ್ರಾಕ್ಟ್ ಮಾಡ್ತೀನಿ ಎರಡು ಈಕ್ವೇಷನ್ನ. ಸೊ 2a ಇಂದ 2a ತೆಗೆದ್ರೆ 0 ಸಿಗುತ್ತೆ. 9d ಮೈನಸ್ 4d 5d. 25 ಮೈನಸ್ 30 ಮೈನಸ್ 5 ಮೈನಸ್ ಜೋಪಾನವಾಗಿ ಹಾಕೊಳ್ಬೇಕು. ಸೊ ಇವಾಗ ಏನು ಸಿಗ್ತದೆ, 5d ಇಸ್ ಈಕ್ವಲ್ ಟು ಮೈನಸ್ 5. d ಇಸ್ ಈಕ್ವಲ್ ಟು ಮೈನಸ್ 5 ಡಿವೈಡೆಡ್ ಬೈ 5 ಎಷ್ಟು ಸಿಗುತ್ತೆ, ಮೈನಸ್ 1. ಸೊ ನಮ್ಮ ಕಾಮನ್ ಡಿಫ್ರೆನ್ಸ್ ಏನು ಸಿಕ್ತು, ಮೈನಸ್ 1 ಅಂತ. ನೆಕ್ಸ್ಟ್ ಏನು ಕಂಡು ಹಿಡಿಬೇಕು, ಇದು ನಮ್ಗೆ ಆಗಲೇ ಸಿಕ್ತು, a10 ಕಂಡು ಹಿಡಿಬೇಕು. a10 ಹೇಗೆ ಸಿಗುತ್ತೆ, a10 ಇಸ್ ಈಕ್ವಲ್ ಟು a ಪ್ಲಸ್ 10 ಮೈನಸ್ 1 ಇಂಟು ಡಿ, ಸೊ 9d. a ಎಷ್ಟು ನಮಗೆ, a ಏನು ಗೊತ್ತಿಲ್ಲ. ಸೊ ಏನು ಕಂಡು ಹಿಡಿಬೇಕು, ಯಾವುದಾದ್ರೂ ಒಂದು ಈಕ್ವೇಷನ್ ತೊಗೊಂಡ್ಬಿಟ್ಟು ಡಿನ್ ಸಬ್ಸ್ಟಿಟ್ಯೂಟ್ ಮಾಡೋಣ ಫಸ್ಟು, ಅದಾದಮೇಲೆ a ಕಂಡು ಹಿಡಿಯೋಣ. ಸೊ ಇದಕ್ಕೆ ನಾನು ಫಸ್ಟೇ ಬರಲ್ಲ, ಫಸ್ಟ್ a ಕಂಡು ಹಿಡ್ಬಿಡೋಣ. ಸೊ ನಮಗೆ ಯಾವ ಈಕ್ವೇಷನ್ ತೊಗೊಳ್ಳೋಣ, ಈ ಮೂರಲ್ಲಿ ಯಾವುದಾದ್ರೂ ತೊಗೊಳ್ಬೋದು. ಇದೇ ಈಸಿಯೆಸ್ಟ್ ಕಾಣಿಸ್ತಿದೆ, ಸೊ ಅದನ್ನು ತೊಳ್ತೀನಿ ನಾನು. a ಪ್ಲಸ್ 2 ಇಂಟು ಡಿ ಎಷ್ಟು, ಮೈನಸ್ 1 ಈಸ್ ಈಕ್ವಲ್ ಟು 15. ಸೊ a ಮೈನಸ್ 2 ಈಸ್ ಈಕ್ವಲ್ ಟು 15. a ಈಸ್ ಈಕ್ವಲ್ ಟು 15 ಪ್ಲಸ್ 2, ಸೊ 17 ಸಿಕ್ತು. a10 ಹೆಂಗೆ ಕಂಡು ಹಿಡಿಯೋದು ಈಗ, a10 ಈಸ್ ಈಕ್ವಲ್ ಟು a ಪ್ಲಸ್ 10 ಮೈನಸ್ 1 ಇಂಟು ಡಿ. ಸೊ a10 ಎಷ್ಟಾಗುತ್ತೆ, a ನಮಗಾಗಲೇ ಗೊತ್ತು 17 ಅಂತ. 10 ಮೈನಸ್ 1 9, ಡಿ ಎಷ್ಟು ಮೈನಸ್ 1. ಸೊ ಎಷ್ಟಾಗುತ್ತೆ, 17 ಮೈನಸ್ 9 ವಿಚ್ ಇಸ್ ಈಕ್ವಲ್ ಟು 8. ಸೊ a10 ಇಸ್ ಈಕ್ವಲ್ ಟು 8. ಫೈನಲ್ ಆನ್ಸರನ್ನು ಹೈಲೈಟ್ ಮಾಡಿ ಬಾಕ್ಸಲ್ಲಿ ಹಾಕಿ ಅಥವಾ ಏನಾದರೂ ಮಾಡ್ಬೋದು. ಓಕೆ, ಇವಾಗ ನಾನು ಎಕ್ಸಾಂಪಲ್ 13 ಮಾಡ್ತಾ ಇದ್ದೀನಿ, ಯಾಕಂದರೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಏನು ಕೊಟ್ಟಿದ್ದಾರೆ, 24, 21, 18 ಸೀರೀಸ್ ಇದೆ, ಡಿಕ್ರೀಸ್ ಆಗ್ತಿರೋ ಸೀರೀಸ್ ಇದು. ನಮಗೆ n ಎಷ್ಟು ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಅಡಿಷ್ನಲ್ ಅವ್ರು ಏನು ಕೊಟ್ಟಿದ್ದಾರೆ, SN ಇಸ್ ಈಕ್ವಲ್ ಟು 78. ಏನು ಹಂಗಂದರೆ ಸಮ್ ಆಫ್ n ಟರ್ಮ್ಸ್ ಈಸ್ ಈಕ್ವಲ್ ಟು 78 ಅಂತ. ಸೊ ನಮಗೆ ಏನು ಗೊತ್ತು SN ಫಾರ್ಮುಲಾ, ನಮಗೆ an ಗೊತ್ತಾ ಇಲ್ಲ. ಸೊ ನಾವು ಫಸ್ಟ್ನೇ ಫಾರ್ಮುಲಾ ಕಲ್ತಿರೋದು ಯೂಸ್ ಮಾಡೋಣ SNಗೆ. ಸೊ SN ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಇದ್ರಲ್ಲಿ ನಮಗೆ ಏನೇನು ಗೊತ್ತು, n ಗೊತ್ತಾ ಇಲ್ಲ, ಅದನ್ನೇ ಕಂಡು ಹಿಡಿಬೇಕು. SN ಗೊತ್ತಾ, ಎಸ್, SN ಇವಾಗ 78 ಅಂತ ಗೊತ್ತು. n ಗೊತ್ತಿಲ್ಲ, ಸೊ ಹಾಗೆ ಬರ್ಕೊಳ್ಳೋಣ. a ಗೊತ್ತಾ, ಎಸ್, ಫಸ್ಟ್ನೇ ಟರ್ಮು 24, ಸೊ 2 ಇಂಟು 24. n ಗೊತ್ತಿಲ್ಲ ಮತ್ತೆ, ಸೊ n ಮೈನಸ್ 1 ಇಂಟು ಡಿ ಎಷ್ಟು, 21 ಮೈನಸ್ 24 ಮೈನಸ್ 3, ಅಥವಾ 18 ಮೈನಸ್ 21 ಮೈನಸ್ 3. ಸೊ ಮೈನಸ್ 3 ವೆರಿ ಇಂಪಾರ್ಟೆಂಟ್, ಪ್ಲಸ್ 3 ಅಂತ ಬರ್ಕೊಂಡ್ರೆ ಫುಲ್ ಸೊಲ್ಯೂಷನ್ ರಾಂಗ್ ಆಗುತ್ತೆ, 0 ಮಾರ್ಕ್ಸ್ ಬರುತ್ತೆ ಅದಕ್ಕೆ. ಸೊ ವೆರಿ ಕೇರ್ಫುಲ್, ಸೈನ್ ಯಾವಾಗಲೂ ಕರೆಕ್ಟಾಗೆ ಹಾಕೊಳ್ಳಿ. ಇದನ್ನ ಇವಾಗ ಸಿಂಪ್ಲಿಫೈ ಮಾಡೋಣ. ಏನಾಯಿತು, ಈ 2 ನಾನು ಈ ಕಡೆ ತೊಗೊಂಡೋಗ್ತೀನಿ. ಸೊ ಏನು ಸಿಗುತ್ತೆ, 78 ಇಂಟು 2 ಈಸ್ ಈಕ್ವಲ್ ಟು n ಇಂಟು 24 2 ಸಲ ಆದರೆ ಎಷ್ಟಾಗುತ್ತೆ, 48 ಪ್ಲಸ್ ಮೈನಸ್ 3 ಇಂಟು n. ಸೊ ಮೈನಸ್ 3n, ಬ್ರ್ಯಾಕೆಟ್ ವೆರಿ ಇಂಪಾರ್ಟೆಂಟ್, ಮೈನಸ್ 3n. ಆ್ಯಂಡ್ ಮೈನಸ್ 3 ಇಂಟು ಮೈನಸ್ 1 ಏನಾಗುತ್ತೆ, ಪ್ಲಸ್ 3 ಆಗುತ್ತೆ. ಸೊ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡೋಣ. 78 ಇಂಟು 2 ಈಸ್ ಈಕ್ವಲ್ ಟು n ಇಂಟು 48 ಮೈನಸ್ 3n ಪ್ಲಸ್ 3. ನಾನು ಜಸ್ಟ್ ಬ್ರ್ಯಾಕೆಟನ್ನು ಓಪನ್ ಮಾಡಿದೆ. ಇದೆಷ್ಟಾಗುತ್ತೆ, n ಇಂಟು 48 ಪ್ಲಸ್ 3 ಎಷ್ಟು, 51. ಸೊ ಇದೆರಡನ್ನು ಆ್ಯಡ್ ಮಾಡ್ತಾಯಿನಿ, 51 ಮೈನಸ್ 3n. ಸೊ 78 ಇಂಟು 2 ಎಷ್ಟಾಯಿತು, ಕ್ವಿಕ್ಲಿ ಮಲ್ಟಿಪ್ಲೈ ಮಾಡೋಣ. ಎಲ್ಲಿ ಮಾಡಲಿ, ಇಲ್ಲಿ 78 ಇಂಟು 2 ಎಷ್ಟಾಗುತ್ತೆ, 16 1 15 156. ಸೊ ಎಷ್ಟು ಸಿಗ್ತಿದೆ ನಮಗೆ ಇವಾಗ, ಇದನ್ನ ಈ ಕಡೆ ಸೈಡ್ ತೊಗೊಂಡ್ಬರ್ತೀನಿ LHSಗೆ. ಸೊ 51n ಮೈನಸ್ 3n ಇಂಟು n ಎಷ್ಟಾಯಿತು, 3n ಸ್ಕ್ವೇರ್. ಏನಾಗ್ತಿದೆ ಇಲ್ಲಿ, 3, ನಾನು ಬೇಸಿಕ್ಲಿ 3n ಇಂಟು n ಮಾಡ್ತಾಯಿನಿ. ಸೊ n ಇಂಟು n n ಸ್ಕ್ವೇರ್ ಆಯಿತು. ಸೊ 3n ಇಂಟು n 3n ಸ್ಕ್ವೇರ್ ಈಸ್ ಈಕ್ವಲ್ ಟು 156. ಮತ್ತೆ ಸಿಂಪ್ಲಿಫೈ ಮಾಡೋಣ. ನಮ್ಗೆ ಯಾವಾಗಲೂ ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಕ್ಕಿದಾಗ ಹೇಗೆ ಅರೇಂಜ್ ಮಾಡಬೇಕು ಅಂದರೆ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಈ ಫಾರ್ಮಲ್ಲಿ ಹಾಕಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಏನು ಮಾಡೋಣ, ಇಲ್ಲಿ ಈ ಮೈನಸ್ ಇರೋದನ್ನು ಪ್ಲಸ್ ಆಗಬೇಕು. ಸೊ ಇದನ್ನು ವಾಪಸ್ ಈ ಕಡೆ ಅಂದರೆ ತೊಗೊಂಡು ಹೋಗೋಣ.
3n² ಇದನ್ನು ಆ ಕಡೆನೇ ತೊಗೊಂಡು ಹೋಗೋಣ, -51n. ಇಲ್ಲಿ 156 ಇಲ್ಲೇ ಇದೆ, ಸೊ ಅಲ್ಲೇ ಇರಲಿ, ಈಸ್ ಈಕ್ವಲ್ ಟು 0. ಇದು ನಮ್ಮ ಕ್ವಾಡ್ರಾಟಿಕ್ ಇಕ್ವೇಷನ್ ಆಯಿತು. ಹೇಗೆ ರೂಟ್ ಸಿಗೋದು ಇದಕ್ಕೆ? ನಾವು ಕ್ವಾಡ್ರಾಟಿಕ್ ಫಾರ್ಮುಲಾನ ಯೂಸ್ ಮಾಡ್ಬೋದು. ಸೊ ಇವಾಗ 3n² -51n ಪ್ಲಸ್ 156 ಈಸ್ ಈಕ್ವಲ್ ಟು 0 ಅಂತ ಇದೆ. ಇದನ್ನು ಸಿಂಪ್ಲಿಫೈ ಮಾಡೋದಕ್ಕೆ ಡಿವೈಡ್ ಬೈ 3 ಆನ್ ಬೋತ್ ಸೈಡ್ಸ್. ಇಲ್ಲಿ 0/3 0ನೇ, ಸೊ ಹಾಗೆ ಬಿಡ್ಬೋದು. 3n² ಡಿವೈಡೆಡ್ ಬೈ 3, 3/3 ಎಷ್ಟು? 1. ಸೊ ಎಷ್ಟು ಉಳಿಯುತ್ತೆ? n² ಮೈನಸ್ 51/3 ಎಷ್ಟು? 17. ಸೊ 17n ಪ್ಲಸ್ 156/3 ಎಷ್ಟು? 156 ಡಿವೈಡೆಡ್ ಬೈ 3, 3 1s are 3, 5s are 15, 2s are 6. ಸೊ 52 ಈಸ್ ಈಕ್ವಲ್ ಟು 0. ಇವಾಗ ಇದನ್ನು ನೀವು ಹೇಗೆ ಬೇಕಾದ್ರೂ ಸಾಲ್ವ್ ಮಾಡ್ಬೋದು. ಬೇಕಾದರೆ ಫ್ಯಾಕ್ಟರೈಸ್ ಮಾಡ್ಬಿಟ್ಟು ಸಾಲ್ವ್ ಮಾಡ್ಬೋದು, ಅಥವಾ ಕ್ವಾಡ್ರಾಟಿಕ್ ಫಾರ್ಮುಲಾನು ಯೂಸ್ ಮಾಡ್ಬೋದು. ಫ್ಯಾಕ್ಟರೈಸನ್ನೇ ಈಸಿಯಾಗಿ ಮಾಡ್ಬೋದು. ಹೇಗೆ? n² ಮೈನಸ್ 17 ಹೇಗೆ ಬರಿಬೋದು ನಾವು? -13 - 4 ಇಸ್ ಈಕ್ವಲ್ ಟು -17. ಆ್ಯಂಡ್ -13 ಇಂಟು -4 ಎಷ್ಟು ಸಿಗುತ್ತೆ? +52. ಸೊ ಈಸಿಯಾಗಿ ಅದನ್ನು ಯೂಸ್ ಮಾಡ್ಬೋದು. ಸೊ n² -13n ಮೈನಸ್ 4n ಪ್ಲಸ್ 52 ಈಕ್ವಲ್ 0. ಇದೇನಾಗುತ್ತೆ ಈಗ? n ಆಚೆ ತೊಗೊಂಡು ಹೋಗ್ತೀನಿ. ಸೊ n ಇಂಟು n ಮೈನಸ್ ಎಷ್ಟು ಉಳಿಯುತ್ತೆ? 13 ಮೈನಸ್ 4n ಆಚೆ ತೊಗೊಂಡು ಹೋಗ್ತೀನಿ. ಈಗ ಎಷ್ಟು ಉಳಿಯುತ್ತೆ? ಬರೀ n ಇದೆ. n ಇವಾಗ ನನಗೆ ಮೈನಸ್ ಆಚೆ ತೊಗೊಂಡು ಹೋಗಿದ್ದೀನಿ, ಬಟ್ ನಂಗೆ ಪ್ಲಸ್ ಬೇಕು. ಸೊ ಏನು ಮಾಡಬೇಕು? ಇಲ್ಲಿ ಮೈನಸ್ ತೊಗೊಳ್ತೀನಿ, 13 ಆಗುತ್ತೆ, ಈಸ್ ಈಕ್ವಲ್ ಟು 0. ಏನು ಉಳಿಯುತ್ತೆ? n - 13, n - 13 ಮತ್ತೆ ಕಾಮನ್ ಆಚೆ ತೆಗಿತೀನಿ. ಸೊ n - 13 ಇಂಟು n - 4 ಈಸ್ ಈಕ್ವಲ್ ಟು 0. ಸೊ n ಏನು ವ್ಯಾಲ್ಯೂ ತೊಗೊಳ್ಬೋದು? n ಈಸ್ ಈಕ್ವಲ್ ಟು 13 ಆರ್ n ಈಸ್ ಈಕ್ವಲ್ ಟು 4. ಹೇಗಕ್ಕ n 13 ಇದೆ, n 4 ಆಗ್ತಿದೆ, ಅದು ಹೇಗೆ ಸಾಧ್ಯ ಅಂತ ನೀವು ಕೇಳ್ಬೋದು. ಸೊ ಅದಕ್ಕೆ ನನಗೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಅಂದಿದ್ದೀನಿ. ಸೊ ನಾವು ಏನು ಮಾಡೋಣ ಅರ್ಥ ಮಾಡ್ಕೊಳ್ಳೋದಕ್ಕೆ? ಫುಲ್ ಸೀರೀಸನ್ನು ಲಿಸ್ಟ್ ಮಾಡ್ತೀನಿ. ಇವಾಗ ನಾನು ಫುಲ್ ಸೀರೀಸ್ ಬರ್ದೀನಿ. 24, 21, 18 ನಮ್ಮ ಡಿಫ್ರೆನ್ಸ್ ಆಗಲೇ ಗೊತ್ತು, -3 ಅಂತ. ಸೊ 15, 12, 9 ಹೋಗಿ 0 ಇಂದ ಕೆಳಗೂ ಹೋಯ್ತು, -3, -6 ಅಂತ ಕಂಟಿನ್ಯೂ ಆಗ್ತಿದೆ. ನಾವಿವಾಗ n ಏನು ಅಂತ ಕಂಡು ಹಿಡಿದ್ವಿ? n ಇಸ್ ಈಕ್ವಲ್ ಟು 13 ಆರ್ n ಇಸ್ ಈಕ್ವಲ್ ಟು 4 ಅಂತ. n ಇಸ್ ಈಕ್ವಲ್ ಟು 4 ಆದಾಗ ಫಸ್ಟ್ 4 ಟರ್ಮ್ಸ್ ಸಿಗ್ತಿದೆ. ಸೊ 24, 21, 18, 15. ಕ್ವಿಕ್ಲಿ ಅದ್ರದ್ದು ಸಮ್ ತೆಗೆಯೋಣ. 24, 21, 18, 15. ಆ್ಯಡ್ ಬೇಗ ಮಾಡೋಣ. 8 + 5 13, 14, 18. 1 ಕ್ಯಾರಿ 2, 4, 6, 7. SN 78 ಎಸ್. ಸೊ ಇದು ಕರೆಕ್ಟು. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? ಸೊ n ಇಸ್ ಈಕ್ವಲ್ ಟು 4 ನಮಗೆ ಗೊತ್ತಾಯಿತು. n ಇಸ್ ಈಕ್ವಲ್ ಟು 13 ಅದು ಹೇಗೆ ಸಾಧ್ಯ ಅಂತ ನೋಡೋಣ. n ಇಸ್ ಈಕ್ವಲ್ ಟು 13 ಅಂದಾಗ ಇದು 4 ಟರ್ಮ್ಸು, 5th ಟರ್ಮ್, 6th ಟರ್ಮ್, 7th ಟರ್ಮ್, 8th ಟರ್ಮ್, 9th ಟರ್ಮ್, 10th ಟರ್ಮ್, 11th ಟರ್ಮ್, 12th ಟರ್ಮ್, 13th ಟರ್ಮ್. ವೆರಿ ಕೇರ್ಫುಲ್ ಒಂದು ಅಬ್ಸರ್ವೇಷನ್ ಮಾಡೋಣ. ಈಗ ಇಲ್ಲಿ 12 ಇದೆ, ಇಲ್ಲಿ -12 ಇದೆ. ಸೊ ಕ್ಯಾನ್ಸಲ್ ಆಗತ್ತಾನೆ? 12 + -12 0. ಇಲ್ಲಿ 9 ಇದೆ, ಇಲ್ಲಿ -9 ಇದೆ, ಕ್ಯಾನ್ಸಲ್. 6 - 6 ಕ್ಯಾನ್ಸಲ್. 3 - 3 ಕ್ಯಾನ್ಸಲ್. ಏನು ಉಳ್ಕೊಂಡಿದೆ? 0. ಸೊ ವೆರಿ ಇಂಪಾರ್ಟೆಂಟ್ ಈ ಸೀರೀಸಲ್ಲಿ ಏನು ಅಂದರೆ, ಸಮ್ ಫ್ರಮ್ 5th to 13th ಟರ್ಮ್ ಈಸ್ ಈಕ್ವಲ್ ಟು 0. ಏನತ್ರ ಅರ್ಥ? ಈ 5th ಟರ್ಮಿಂದ ಈ 13th ಟರ್ಮ್ನ ಎಲ್ಲ ಟರ್ಮ್ಸನ್ನು ಆ್ಯಡ್ ಮಾಡಿದಾಗ ನಮಗೆ 0 ಬರ್ತಿದೆ. ಸೊ ಏನದರ ಅರ್ಥ? ಫಸ್ಟ್ ಟರ್ಮ್ ಟು 13th ಟರ್ಮಲ್ಲಿ 5th ಟರ್ಮ್ ಟು 13th ಟರ್ಮ್ 0. ಸೊ ಮತ್ತೆ ಫಸ್ಟ್ ಟರ್ಮ್ ಟು 4th ಟರ್ಮೇ ಉಳ್ಕೊಂಡಿದೆ. ಬೇಕಾದರೆ ಏನು ಮಾಡ್ಬೋದು ಅಂದರೆ 24 + 21 + 18 + 15 + 12 + ಫುಲ್ -12 ತನಕ ಆ್ಯಡ್ ಮಾಡಿದ್ರು 78 ಸಿಗುತ್ತೆ. ಯಾಕೆ? ಇದಿಷ್ಟು ನೋಡಿದ್ರೆ 0 ಸಿಗ್ತಿದೆ, ಉಳಿದಿರೋದು ಏನು? ಬರೀ ಇದಿಷ್ಟು. ಸೊ ಸಮ್ ಆಫ್ 13th ಟರ್ಮ್ ಇಸ್ ಆಲ್ಸೋ ಈಕ್ವಲ್ ಟು 78. ಅದಕ್ಕೆ ಈ ಸೀರೀಸಲ್ಲಿ ಮಾತ್ರ ನಮಗೆ n ವ್ಯಾಲ್ಯೂ 4 ಆಗಿರ್ಬೋದು, 13 ಆಗಿರ್ಬೋದು. ವೆರಿ ಇಂಪಾರ್ಟೆಂಟ್. ಏನು ಜ್ಞಾಪಕ ಇಟ್ಕೊಳ್ಬೇಕು ಅಂದರೆ, ಬರೀ ಡಿಸೆಂಡಿಂಗ್ ಆರ್ಡರ್ ಇದ್ದಾಗ n ಗೆ 2 ವ್ಯಾಲ್ಯೂ ಇರ್ಬೋದು. ಇನ್ಕ್ರೀಸ್ ಆಗ್ತಿರುವಾಗ ಯಾವತ್ತೂ n ಗೆ 2 ಡಿಫ್ರೆಂಟ್ ವ್ಯಾಲ್ಯೂ ಇರೋಕ್ಕೆ ಸಾಧ್ಯ ಇಲ್ಲ. ಇವಾಗ 4th ಒನ್ ಮಾಡೋಣ. ಹಿಂದಿನ ಕ್ವೆಶನಲ್ಲಿ ನಾವು ಏನು ಮಾಡಿದ್ವಿ? ಡಿಕ್ರೀಸಿಂಗ್ ಆರ್ಡರ್ ಸೀರೀಸ್ ತೊಗೊಂಡಿದ್ವಿ, ಅಥವಾ ಡಿಸೆಂಡಿಂಗ್ ಆರ್ಡರ್. ಇವಾಗ ಅಸೆಂಡಿಂಗ್ ಆರ್ಡರ್ ನೋಡೋಣ. ಸೇಮ್ ಟೈಪ್ ಆಫ್ ಕ್ವೆಶನ್. SN ಕೊಟ್ಟಿದ್ದಾರೆ, ಎಷ್ಟು ಒಂದು AP ಕೊಟ್ಟಿದ್ದಾರೆ. ಅವ್ರು ಕೇಳ್ತಿದ್ದಾರೆ n ಎಷ್ಟಾಗಿರಬೇಕು, ಎಷ್ಟು ಟರ್ಮ್ಸ್ ಅದು ಸಮ್ ತೊಗೊಳ್ಬೇಕು, ಸೊ ದಟ್ ನಮ್ಮ ಸಮ್ 636 ಸಿಗುತ್ತೆ ಅಂತ. ವೆರಿ ಸಿಮಿಲರ್. ಸೊ SN is equal to n/2 into 2a plus
n ಮೈನಸ್ 1 ಇಂಟು ಡಿ. ಎಸ್ ಎನ್ ನಮಗೇನು ಗೊತ್ತು ಆಗಲೇ 636 ಈಸ್ ಈಕ್ವಲ್ ಟು ಎನ್ ಎಷ್ಟು ಗೊತ್ತಿಲ್ಲ, ಸೊ ಎನ್ ಹಾಗೆ ಬರ್ಕೊಂಡಿರೋಣ. 2 ಇಂಟು ಎ ಎಷ್ಟು 9, ಸೊ 2 ಇಂಟು 9 ಪ್ಲಸ್ ಎನ್ ಗೊತ್ತಿಲ್ಲ ಹಾಗೆ ಇಟ್ಕೊಳ್ಳೋಣ. ಎನ್ ಮೈನಸ್ 1 ಇಂಟು ಡಿ ಎಷ್ಟು 17 ಮೈನಸ್ 9 ಅಥವಾ 35 ಮೈನಸ್ 17. ಕ್ವಿಕ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಸಿಗುತ್ತೆ? 17 ಮೈನಸ್ 9 8. ಇದನ್ನು ಸಾಲ್ವ್ ಮಾಡೋಣ ಈಗ. 636 ಈಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2 ಇಂಟು 9 ಎಷ್ಟು 18 ಪ್ಲಸ್ ಎನ್ ಮೈನಸ್ 1 ಇಂಟು 8. ಸಿಂಪ್ಲಿಫೈ ಮಾಡೋದಕ್ಕೆ ಏನು ಮಾಡ್ತೀನಿ? ಈ 2ನ ನಾನು 2ರಲ್ಲೂ ಡಿವೈಡ್ ಮಾಡ್ತೀನಿ. ಹೇಗೂ ಆಚೆ ಇದೆ, ಸೊ 2 ಡಿವೈಡ್ ಮಾಡ್ಬೋದು. ಏನು ಸಿಗುತ್ತೆ? 636 ಈಸ್ ಈಕ್ವಲ್ ಟು ಎನ್ ಇಂಟು 18 ಬೈ 2 ಎಷ್ಟು 9 ಪ್ಲಸ್ ಎನ್ ಮೈನಸ್ 1 ಇಂಟು 8 ಬೈ 2 ಎಷ್ಟು 4, ರೈಟ್? ಸೊ 636 ಈಸ್ ಈಕ್ವಲ್ ಟು ಬ್ರ್ಯಾಕೆಟ್ಸನ್ನು ಓಪನ್ ಮಾಡೋಣ. 9n ಪ್ಲಸ್ ಅಥವಾ ಎನ್ ಹಾಗೆ ಇಟ್ಕೊಂಡಿರೋಣ ಆ್ಯಕ್ಚುಲಿ. ಸೊ ಎನ್ ಇಂಟು 9 ಪ್ಲಸ್ 4 ಇಂಟು ಎನ್ 4n, 4 ಇಂಟು ಮೈನಸ್ 1 ಮೈನಸ್ 4. ಇವಾಗ ಬ್ರ್ಯಾಕೆಟನ್ನು ಓಪನ್ ಮಾಡೋಣ. 9n ಪ್ಲಸ್ 4n ಸ್ಕ್ವೇರ್ ಮೈನಸ್ 4n. 9n ಮೈನಸ್ 4n ಮಾಡ್ಬೋದು, ಸೊ ಅದನ್ನು ಸಿಂಪ್ಲಿಫೈ ಮಾಡೋಣ. 9 ಮೈನಸ್ 4 5, ಸೊ 5n ಪ್ಲಸ್ 4n ಸ್ಕ್ವೇರ್ ಈಸ್ ಈಕ್ವಲ್ ಟು 636. ಸ್ಟ್ಯಾಂಡರ್ಡ್ ಫಾರ್ಮನ್ನು ತೊಗೊಂಡ್ಬರೋಣ. ಸೊ ಏನಾಗುತ್ತೆ? 4n ಸ್ಕ್ವೇರ್ ಪ್ಲಸ್ 5n, ಇದನ್ನು ಈ ಕಡೆ ತೊಗೊಂಡ್ಬರ್ತಾಯಿನಿ. ಸೊ ಮೈನಸ್ 636 ಈಸ್ ಈಕ್ವಲ್ ಟು 0. ನಮಗೆ ಇವಾಗ ಸ್ಟ್ಯಾಂಡರ್ಡ್ ಫಾರ್ಮ್ಲಿದೆ. ನಾವಿವಾಗ ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ರೂಟ್ಸ್ ಕಂಡು ಹಿಡಿಯೋಣ. ಏನು ಕ್ವಾಡ್ರಾಟಿಕ್ ಫಾರ್ಮುಲಾ? ಎನ್ ಇಸ್ ಈಕ್ವಲ್ ಟು ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಕೊಟ್ಟಿರ್ತಾರೆ, ಇಲ್ಲಿ ನಾವು ಎನ್ಗೆ ಸಾಲ್ವ್ ಮಾಡ್ತಾ ಇದ್ವಿ. ಸೊ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಏನಿದು ಇಷ್ಟೊಂದು ಲೆಟರ್ಸ್ ಎ ಬಿ ಸಿ ಆ ಥರ ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ವೆರಿ ಸಿಂಪಲ್. ಎ ಇವಾಗ ನಮಗೆ 4, ಬಿ 5, ಸಿ ಇವಾಗ ಮೈನಸ್ 636. ಸೈನ್ಸ್ ಯಾವಾಗಲೂ ಅದ್ರ ಜೊತೆನೇ ಇರಬೇಕು. ನೀವು ಸೈನನ್ನು ಮರ್ತೋದ್ರೆ ಸಿಗೆ ಬೇಜಾರಾಗುತ್ತೆ, ಅದು ಮೈನಸ್ ತೆಗ್ಬಿಟ್ಟಿರಾ ಅಂತ. ಸೊ ಇವಾಗ ಸಾಲ್ವ್ ಮಾಡೋಣ. ಎನ್ ಇಸ್ ಈಕ್ವಲ್ ಟು ಮೈನಸ್ ಬಿ, ಸೊ ಮೈನಸ್ 5 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಎಷ್ಟು 5 ಸ್ಕ್ವೇರ್ 25 ಮೈನಸ್ 4 ಹಾಗೆ ಬರ್ಕೊಳ್ಳೋಣ. ಎ ಎಷ್ಟು 4, ಸಿ ಎಷ್ಟು ಮೈನಸ್ 636 ಡಿವೈಡೆಡ್ ಬೈ 2a, 2 ಇಂಟು 4. ಸೊ ಇದನ್ನು ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಮೈನಸ್ 5 ಪ್ಲಸ್ ಆರ್ ಮೈನಸ್ 25, 4 ಇಂಟು 4 16, ಸೊ ಮೈನಸ್ 16 ಇಂಟು ಮೈನಸ್ 636 ಡಿವೈಡೆಡ್ ಬೈ 2 ಇಂಟು 4 8. ಇದನ್ನು ಹೇಗೆ ಬರ್ಕೊಳ್ಬೋದು? ಮೈನಸ್ 16 ಇಂಟು ಮೈನಸ್ 636ನ ನಾನು ಪ್ಲಸ್ ಮಾಡ್ಕೊಂಡ್ಬಿಡ್ಬೋದು. ಸೊ 16 ಇಂಟು 636 ಕಂಡು ಹಿಡಿಬೇಕು. 636 ಇಂಟು 16, 6 6 are 36, 6 3s are 18, 36 0 here, so 6 3 6. ಇವಾಗ ಇದನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಸಿಗುತ್ತೆ? 6 7 1 1 0 176 ಅಂತ ಸಿಕ್ತು. ಇವಾಗ ನಾವು ಇದನ್ನು 25ನು ಆ್ಯಡ್ ಮಾಡಬೇಕು. ಇಲ್ಲೇ ಆ್ಯಡ್ ಮಾಡ್ಕೊಂಡು ಮಾಡೋಣ. ಇಲ್ಲಿ 1 ಸಿಗುತ್ತೆ, 0 1 0 2 0 1 ಅಂತ ಸಿಕ್ಕಿದೆ. ಸೊ ಮೈನಸ್ 5 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 1 0 2 0 1 ಡಿವೈಡೆಡ್ ಬೈ 8. ಸೊ ನಮಗೆ ಇವಾಗ ರೂಟ್ ಆಫ್ 1 0 2 0 1 ಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡಿ ಕಂಡು ಹಿಡಿಯೋದು? 1ಇಂದ ಅಲ್ಲಿ ತನಕ ಹೋಗ್ತೀವಾ? ಇಲ್ಲ. ಕ್ಲೋಸೆಸ್ಟ್ ನಮಗೆ ಯಾವ್ದು ಗೊತ್ತು ಆಗಲೇ 10,000 ನೋಡೋಣ. 10,000 ಎಷ್ಟನೇ ಸ್ಕ್ವೇರ್ ಆಗುತ್ತೆ? 100 ಇಂಟು 100. ಹೇಗೆ? 4 0 ಇದೆ, ಸೊ 1 2 3 4. ಇದು ನಮ್ಗೆ 10,000 ಸಿಕ್ತು. ಸೊ 10,000ಗಿಂತ ಸ್ವಲ್ಪನೇ ಜಾಸ್ತಿ ಇರೋದು 1 0 2 0 1. ಸೊ 100 ಆಗಲೇ ಗೊತ್ತು ನಮಗೆ 100 ಸ್ಕ್ವೇರ್ ಎಷ್ಟು. 101 ಸ್ಕ್ವೇರ್ ಎಷ್ಟು ಅಂತ ಕಂಡು ಹಿಡಿದ್ರೆ ನಮಗೆ 1 0 2 0 1 ಸಿಗುತ್ತೆ. ಸೊ ಅದನ್ನು ನಾನಿಲ್ಲಿ ಅಪ್ಲೈ ಮಾಡ್ತೀನಿ. ಮೈನಸ್ 5 ಪ್ಲಸ್ ಆರ್ ಮೈನಸ್ 101 ಡಿವೈಡೆಡ್ ಬೈ 8. ಸೊ ಫಸ್ಟ್ ನಾವು n ಇಸ್ ಈಕ್ವಲ್ ಟು, ಫಸ್ಟ್ ನಾವು ಪ್ಲಸ್ ಮಾಡ್ಬಿಟ್ಟು ನೋಡೋಣ. ಮೈನಸ್ 5 ಪ್ಲಸ್ 101 ಡಿವೈಡೆಡ್ ಬೈ 8 ಅಥವಾ n ಇಸ್ ಈಕ್ವಲ್ ಟು ಮೈನಸ್ 5 ಮೈನಸ್ 101 ಡಿವೈಡೆಡ್ ಬೈ 8. ಇದೆಷ್ಟಾಗತ್ತೆ? 96 ಡಿವೈಡೆಡ್ ಬೈ 8.
ಎಷ್ಟಾಗತ್ತೆ 8 1s 8 1s 8 1 6 2s 12. This implies n is equal to 12. ಸೊ ಇವಾಗ ಸೆಕೆಂಡ್ ಕೇಸ್ ನೋಡೋಣ. n is equal to -5 -101 divided by 8. ಇದೆಷ್ಟಾಗತ್ತೆ -106 divided by 8. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಸಿಗುತ್ತೆ n is equal to ಮೈನಸ್ ಇಲ್ಲಿ 8 ಡಿವೈಡ್ ಆಗುತ್ತೋ ಇಲ್ವೋ ಅಂತ ಇನ್ನೂ ಗೊತ್ತಿಲ್ಲ. ಸೊ ನಾನು 2 ಇಂದ ಫಸ್ಟ್ ಮಾಡ್ತೀನಿ. 2 4s 8 ಅಂತ ನನಗೆ ಗೊತ್ತು. ಇಲ್ಲಿ 2 ಇಂದ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ 53. ಸೊ -53 divided by 4. 53 4 ಇಂದ ಹೋಗುತ್ತಾ ಆಡ್ ಈವನ್ ಆಗಲ್ಲ. ಸೊ ಏನು ಸಿಗ್ತದೆ ನಮಗೆ n ಇದ್ ಎರಡು ವ್ಯಾಲ್ಯೂಸ್. n is equal to 12 and n is equal to -53 by 4. ಇದ್ರ ಅರ್ಥ ಏನು 12 ಟರ್ಮ್ಸ್ ತನಕ ಆ್ಯಡ್ ಮಾಡಿದಾಗ ನಮಗೆ 636 ಬರ್ತಿದೆ. ಅದೇ ಕ್ವೆಶನ್ ಕೇಳಿದ್ದು. -53 by 4th ಟರ್ಮ್ ಅಂದರೆ ಅರ್ಥ ಏನಾದರೂ ಇದೆಯಾ? ಇಲ್ಲ. 2 ಥಿಂಗ್ಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಫಸ್ಟ್ನೇದು n ಕ್ಯಾನ್ ನೆವರ್ ಬಿ ನೆಗೆಟಿವ್. ಇದರ ಅರ್ಥ ಏನು n ಯಾವಾಗಲೂ ಗ್ರೇಟರ್ ದ್ಯಾನ್ 0. ವೆರಿ ವೆರಿ ಇಂಪಾರ್ಟೆಂಟ್. ಏನಾದ್ರ ಅರ್ಥ ನನಗೆ ಯಾವುದಾದ್ರೂ ಒಂದು ಸೀರೀಸ್ ತೊಗೊಳ್ಳೋಣ 2 4 6 8 ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್, ಇದು ಥರ್ಡ್ ಟರ್ಮ್. ಮೈನಸ್ ಫಸ್ಟ್ ಟರ್ಮ್ ಅಂದರೆ ಏನು ಅರ್ಥನೇ ಇಲ್ಲ. ಫಸ್ಟ್ ಟರ್ಮೇನೆ ಸ್ಟಾರ್ಟ್ ಆಗೋದು. ಸೊ n ಯಾವತ್ತೂ ನೆಗೆಟಿವ್ ಇರೋಕ್ಕೆ ಸಾಧ್ಯ ಇಲ್ಲ. ಸೆಕೆಂಡ್ ಥಿಂಗ್ ವೆರಿ ಇಂಪಾರ್ಟೆಂಟ್ ಏನು ನೋಡ್ಕೊಳ್ಬೇಕು ಅಂದರೆ n ಈಸ್ ನೆವರ್ ಫ್ರ್ಯಾಕ್ಷನ್. ಸಪೋಸ್ ಇದು -53 by 4 ಬದಲಾಗಿ ಬರೀ +53 by 4 ಇದ್ದಿದ್ರು ಅಷ್ಟೇ ಫ್ರ್ಯಾಕ್ಷನ್ ಹೇಗಿರೋದಕ್ಕಾಗತ್ತೆ? ಇವಾಗ ಫಾರ್ ಎಕ್ಸಾಂಪಲ್ ಈಸಿಯರ್ ಫ್ರ್ಯಾಕ್ಷನ್ ತೊಗೊಳ್ಳೋಣ. 3 by 2 ಅಂತ. 3 by 2 ಅಂದರೆ ಎಷ್ಟು 1.5. ಸೊ ಇವಾಗ ನಾನು AP 2 4 6 ಅಂತ ಇದ್ದಾಗ ಇದು ನನ್ನ ಫಸ್ಟ್ ಟರ್ಮು, ಇದು ನನ್ನ ಸೆಕೆಂಡ್ ಟರ್ಮು. 1.5 ಅಂದರೆ ಏನು 1.5 ಟರ್ಮ್ ಇದೆಯಾ? ಇಲ್ಲ. ಸೊ n ಯಾವತ್ತೂ ಫ್ರ್ಯಾಕ್ಷನ್ ಆಗೂ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಈ ಆನ್ಸರನ್ನು ಹೇಗೆ ನಾವು ಕನ್ಕ್ಲೂಡ್ ಮಾಡಬೇಕು ಅಂದರೆ n is equal to 12, n is equal to -53 by 4. But n not equal to -53 by 4. This is not admissible. Admissible ಅಂದರೆ ಏನು? ಈ ವ್ಯಾಲ್ಯೂನ ನಾವು n ಯಾವತ್ತೂ ಈಕ್ವೇಟ್ ಮಾಡೋಕ್ಕಾಗಲ್ಲ. ನಾಟ್ ಪಾಸಿಬಲ್ ಅಂತ. ಸೊ ದೇರ್ ಫೋರ್ n is equal to 12 is the only answer. ಹಿಂದಿನ ಕ್ವೆಶನಲ್ಲಿ ಡಿಕ್ರೀಸ್ ಆಗ್ತಿರುವಾಗ n 2 ಆನ್ಸರ್ಸ್ ನಮ್ಗೆ ಸಿಕ್ತು. ಯಾಕಂದರೆ ಆ ಸೆಕೆಂಡ್ನೇ ಆನ್ಸರ್ ಪಾಸಿಟಿವ್ ಆಗೂ ಇತ್ತು ಪ್ಲಸ್ ಹೋಲ್ ನಂಬರ್ ಅಥವಾ ನ್ಯಾಚುರಲ್ ನಂಬರ್ ಆಗೂ ಇತ್ತು. ಇಲ್ಲಿ ನಮಗೆ ನೆಗೆಟಿವ್ ಸಿಗ್ತದೆ ಪ್ಲಸ್ ಫ್ರ್ಯಾಕ್ಷನ್ ಸಿಗ್ತದೆ. ಸೊ ನಾಟ್ ಪಾಸಿಬಲ್. ಒಂದೇ ಆನ್ಸರ್ ಇದೆ ಎನ್ಗೆ. ಹಲೋ. ಸೊ ನೀವು ಇಲ್ಲಿ ತನಕ ನೋಡಿರಾ ಅಂದರೆ ನಾನು ಕೇಳಿಸ್ಕೊಂಡ್ಬಿಟ್ಟು ಮಲಗಿಲ್ಲ ಅಂತ ಅರ್ಥ ಆಯಿತು. ಸೊ ವೆರಿ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಅಲ್ಲಿ ಕೆಲವು ರಿಸೋರ್ಸಸ್ ಅಟ್ಯಾಚ್ ಮಾಡೀವಿ ಈ ಚಾಪ್ಟರ್ ರಿಲೇಟೆಡು. ಸೆಕೆಂಡ್ಲಿ ಯಾವುದಾದ್ರೂ ಡೌಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ ಅಥವಾ ನನಗೆ ಫೀಡ್ಬ್ಯಾಕ್ ಇದ್ದರೆ, ಅಕ್ಕ ನೀವು ಹೇಳಿದ್ದು ಏನೂ ಅರ್ಥ ಆಗಿಲ್ಲ ಆ ಥರ ಇದ್ದರೆ ನಿಮಗೆ 3 ಆಪ್ಷನ್ಸ್ ಇದೆ. 1 ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. 2 ನಮ್ಮ ವಾಟ್ಸಾಪ್ ನಂಬರಿಗೆ ನೀವು ಮೆಸೇಜ್ ಕಳಿಸ್ಬೋದು. ಅಥವಾ 3 ನಮ್ಮ ಇಮೇಲ್ ಐಡಿಗೆ ಒಂದು ಮೇಲ್ ಕಳಿಸ್ಬೋದು. ನಮ್ಮ ಇಮೇಲ್ ಐ ಡಿ info.projectsitara@gmail.com. ನಾವು ಹೇಳಿರೋ ವಿಡಿಯೋಸ್ಲೆಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇನ್ನೂ ವಿಡಿಯೋಸ್ ಬೇರೆ ಚಾಪ್ಟರ್ಸ್ ಮೇಲೂ ರಿಲೀಸ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.